ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಚಾನಲ್ಗೆ ಸ್ವಾಗತ. ವಿಡಿಯೋ ಟೈಟಲ್ ನಲ್ಲಿ ಸೆಕೆಂಡ್ PUC ರಿಸಲ್ಟ್ಸ್ ಅಂತ ಹಾಕಿದ್ದೇನೆ. ಹೌದು, ಈ ವಿಡಿಯೋ ಸೆಕೆಂಡ್ PUC ರಿಸಲ್ಟ್ಸ್ ಬಗ್ಗೆನೇ ಇದೆ. ಆದ್ರೆ ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ರಿಸಲ್ಟ್ಸ್ ನ ಅನೌನ್ಸ್ ಡೇಟ್ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ಅದಿನ್ನೂ ಡಿಕ್ಲೇರ್ ಆಗಿಲ್ಲ. ಓಕೆ, ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಬಹಳಷ್ಟು ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಬಯಾಲಜಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಆಗಿತ್ತು, ಅದರಿಂದ ನಮ್ಮ ಮುಂದಿನ ಫ್ಯೂಚರ್ಗೆ, ನಮ್ಮ ಕರಿಯರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. Second PUC biology examination may or may not be difficult if you are preparing for the NEET examination. ನೀವು NEET examination ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದದ್ದಾಗಿದ್ರೆ ಈ ಕ್ವಶನ್ ಪೇಪರ್ ಅನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ನಾವು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ KCET ಅನ್ನು ಯಾಕೆ ಬರೀತಾರೆ? ಒಂದು ಇಂಜಿನಿಯರಿಂಗ್ ಫೀಲ್ಡಿಗೋಸ್ಕರ, ಮೆಡಿಕಲ್ ಫೀಲ್ಡಿಗೋಸ್ಕರ, BSc ಅಗ್ರಿ ಅಥವಾ B ಫಾರ್ಮಾಗೋಸ್ಕರ. ಈಗ ನೀವು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತೀರಾ ಅಂತಂದ್ರೆ ಈ ಬಯಾಲಜಿ ಎಕ್ಸಾಮಿನ ರಿಸಲ್ಟ್ ನಿಮಗೆ ಅಷ್ಟಾಗಿ ಅಫೆಕ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಇಂಜಿನಿಯರಿಂಗ್ ಕೋರ್ಸಿಗೋಸ್ಕರ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಕೌಂಟ್ ಆಗುತ್ತೆ. ನಾವು ಇಫ್ ಯು ವಾಂಟ್ ಟು ಬಿಲ್ಡ್ ಯುವರ್ ಕರಿಯರ್ ಇನ್ ಮೆಡಿಕಲ್ ಫೀಲ್ಡ್, B Pharma or agriculture field, then also the result of the biology exam does not affect a lot in your career. ಯಾಕೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ, ಒಬ್ಬ ಸ್ಟೂಡೆಂಟ್ 100 ಅಲ್ಲಿ 80 ಮಾರ್ಕ್ಸ್ ಅನ್ನ ತಗೊಳ್ತಾ ಇದ್ದಾನೆ. ಎಕ್ಸಾಮ್ ಡಿಫಿಕಲ್ಟ್ ಆಗಿದ್ರಿಂದ ಅವನು 80 ಅಲ್ಲಿ 75 ಮಾರ್ಕ್ಸ್ ತಗೊಳ್ತಾರೆ. ಸರಿ, ಈಗ ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು 100 ಅಲ್ಲಿ 60 ಮಾರ್ಕ್ಸ್ ತಗೊಳ್ತಾ ಇದ್ದಾನೆ. ಎಕ್ಸಾಮ್ ಡಿಫಿಕಲ್ಟ್ ಆಗೋದ್ರಿಂದ ಅವನ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ, 55 ಅಂತ ಕನ್ಸಿಡರ್ ಮಾಡೋಣ. ಅವಾಗ ಏನಾಯ್ತು, ಕಾಂಪಿಟೇಷನ್ ರೇಷಿಯೋ ಏನು ಕಾಂಪಿಟೇಷನ್ ಇತ್ತು ಅದು ಏನಾಗುತ್ತೆ, ಮೊದಲೇ ಏನಿತ್ತು ಅದೇ ಈಗ ಕೂಡ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಎಕ್ಸಾಮ್ ಈಸಿ ಇದ್ರೆ ಏನು ಕಾಂಪಿಟೇಷನ್ ಇರ್ತಿತ್ತೋ, ಎಕ್ಸಾಮ್ ಡಿಫಿಕಲ್ಟ್ ಆಗಿದ್ರಿಂದನೂ ಅದೇ ಕಾಂಪಿಟೇಷನ್ ಇರುತ್ತೆ. ಸೊ ಇದರಿಂದ ನಿಮ್ಮ ಕರಿಯರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಮತ್ತೊಂದು ಕೇಸ್ ಬರುತ್ತೆ, ಇಲ್ಲಿ ಸ್ಟೂಡೆಂಟ್ಸ್ ಎವರೇಜ್ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಜಸ್ಟ್ ಪಾಸಿಂಗ್ ಸ್ಟೂಡೆಂಟ್ಸ್ ಆಗಿರಬಹುದು. ಎಕ್ಸಾಮಿನ್ ಪೇಪರ್ ರೆಗ್ಯುಲರ್ ಪ್ಯಾಟರ್ನ್ ಬರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಬಂತು, ಅದರಿಂದ ನೀವು ನಿಮ್ಮ ಎಕ್ಸಾಮ್ ಫೇಲ್ ಆಗಬಹುದು. ಆದ್ರೆ ಹೆದರೋ ಅವಶ್ಯಕತೆ ಇಲ್ಲ, ಇದರಿಂದ ನಿಮ್ಮ ಕರಿಯರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಮತ್ತೊಂದು ಎಕ್ಸಾಮ್ ಮಾಡ್ತಾರೆ. ಮತ್ತೊಂದು ಎಕ್ಸಾಮ್ ಅಂತ ಹೇಳಿದ್ರೆ ಈ ರಿಪೀಟರ್ಸ್ಗೆ ಮತ್ತೊಂದು ಎಕ್ಸಾಮ್ ಮಾಡ್ತಾರೆ. ಅಲ್ಲಿ ನೀವು ಈ ಪೇಪರ್ ಅಂತಲ್ಲ ಯಾವುದೇ ಪೇಪರ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಈಗ ಮತ್ತೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೀರಿ, ಆದ್ರೆ ನಿಮ್ಮ ರಿಸಲ್ಟ್ಸ್ ಬರ್ಲಿಕ್ಕೆ ಬಹಳ ಲೇಟ್ ಆಗುತ್ತೆ. ಅದೇನ್ ಮಾಡ್ತೀರಾ? ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ನೀವು PUC ಮುಗಿಸ್ಕೊಂಡು ಡಿಪ್ಲೊಮಾನ ಜಾಯ್ನ್ ಆಗಬಹುದು. ಈ ಡಿಪ್ಲೊಮಾದಲ್ಲೂ ಕೂಡ ಇಂಜಿನಿಯರಿಂಗ್ ಯಾವ್ಯಾವ ಕೋರ್ಸ್ ಇದಾವೋ ಅದೆಲ್ಲ ಕೋರ್ಸಸ್ ಕೂಡ ಡಿಪ್ಲೊಮಾದಲ್ಲಿ ಕೂಡ ಇದಾವೆ. ಮತ್ತೊಂದು ಆಪ್ಷನ್ ಏನಿದೆ ಅಂತಂದ್ರೆ, ಡಿಪ್ಲೊಮಾ ಮುಗಿದ ನಂತರ ನೀವು ಇಂಜಿನಿಯರಿಂಗ್ ಅನ್ನ ಜಾಯ್ನ್ ಆಗಬಹುದು. ಈಗ PUC ಮುಗಿಸಿ ಇಂಜಿನಿಯರಿಂಗ್ ಹೋದ್ರೆ 4.5 ವರ್ಷದ ಕೋರ್ಸ್ ಇರುತ್ತೆ. ನೀವು ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಜಾಯ್ನ್ ಆದ್ರೆ 3 ವರ್ಷದ ಕೋರ್ಸ್ ಆಗುತ್ತೆ. ಅಂದ್ರೆ ಈ ಡಿಪ್ಲೊಮಾ 3 ವರ್ಷ, ಅದರಂದ್ರೆ ಮತ್ತೆ 3 ವರ್ಷ. ಹಾಗಾದ್ರೆ ನಿಮ್ಮ ಆಸೆ ಕೊನೆಗೊಳ್ಳಲ್ಲ, ನೀವು ಇಂಜಿನಿಯರಿಂಗ್ ಕೂಡ ಮಾಡಬಹುದು. ಓವರ್ ಆಲ್ ಆಗಿ ಏನ್ ಹೇಳಿ ಇಷ್ಟಪಡ್ತೇನೆ ಅಂತಂದ್ರೆ, ಈ ಎಕ್ಸಾಮ್ ರಿಸಲ್ಟ್ಸ್ ಏನೇ ಆದ್ರೂ, ಅಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ, ಇದರಿಂದ ನಿಮ್ಮ ಲೈಫ್ ನಲ್ಲಿ ಅತಿ ಹೆಚ್ಚಿನ ಬದಲಾವಣೆಗಳು ಏನೂ ಆಗೋದಿಲ್ಲ. ಸೊ ಈ ಎಕ್ಸಾಮ್ ರಿಸಲ್ಟ್ಸ್ ಏನೇ ಆದ್ರೂ ನೀವು ನಿಮ್ಮ ಜೀವಕ್ಕೆ ಏನು ಹಾನಿಯನ್ನುಂಟು ಮಾಡ್ಕೋಬೇಡಿ. ಓಕೆ, ಯಾಕೆ ಅಂತ ಅಂದ್ರೆ, ನಿಮ್ಮನ್ನ ಇಲ್ಲಿವರೆಗೆ ಬೆಳೆಸಲಿಕ್ಕೆ ನಿಮ್ಮ ತಂದೆ ತಾಯಿಯರು ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ನೀವು ಹುಟ್ಟೋವರೆಗೆ ಅವರ ಜೀವನ ಬೇರೆ ಏನೋ ಆಗಿರುತ್ತೆ, ನೀವು ಹುಟ್ಟಿದ ನಂತರ ಅವರ ಜೀವನ ನಿಮ್ಮದಾಗಿರುತ್ತೆ, ಅಂದ್ರೆ ನಿಮ್ಮಲ್ಲಿ ಅವರ ಜೀವನ ಮುಂದುವರಿಯುತ್ತೆ. ಅದಕ್ಕೋಸ್ಕರ ನಿಮ್ಮ ಜೀವಕ್ಕೆ ಏನು ಹಾನಿಯನ್ನುಂಟು ಮಾಡ್ಕೋಬೇಡಿ. ಈ ಆಪರ್ಚುನಿಟಿ ಹೋದ್ರೆ ಏನಾಯ್ತು, ಮತ್ತೊಂದು ಆಪರ್ಚುನಿಟಿ ಸಿಗುತ್ತೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಕೆಲವರಿಗೆ ಹೆಲ್ಪ್ ಆಗಬಹುದು. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಲ್ ದ ಬೆಸ್ಟ್.